ಕೃಷ್ಣಪ್ರಭಾ ಚಿನ್ಮಯ್. ಆಸ್ಟರ್ನಲ್ಲಿ ಹೂವು ಮತ್ತು ಬೀಜೋತ್ಪಾದನಾ ತಾಂತ್ರಿಕತೆ. ಆಸ್ಟರ್ ವಾರ್ಷಿಕ ಹೂವಿನ ಬೆಳೆಯಾಗಿದ್ದು ಜನಪ್ರಿಯತೆಯಲ್ಲಿ ಸೇವಂತಿಗೆ ಮತ್ತು ಚೆಂಡು ಹೂವಿನ ನಂತರ 3ನೇ ಸ್ಥಾನ ಪಡೆದಿದೆ. ಈ ಹೂವು ಸೇವಂತಿಗೆಯನ್ನು ಹೋಲುತ್ತದೆ ಮತ್ತು ಅದರಂತೆಯೇ ಹೂವಿನ ಹಾರ, ಬಿಡಿ ಹೂವಿನ ಅಲಂಕಾರ ಮತ್ತು ಕೈತೋಟ, ಉದ್ಯಾನವನಗಳಲ್ಲಿ ಬಳಸಲಾಗುತ್ತಿದೆ. ಆಸ್ಟರ್ನಲ್ಲಿ ಹಲವಾರು ವಿಧದ ಬಣ್ಣಗಳಾದ ನೇರಳೆ, ಗುಲಾಬಿ, ಹಳದಿ, ಕೆಂಪು ಇತ್ಯಾದಿ ಮತ್ತು ದಳಗಳಲ್ಲಿ ಏಕದಳ, ದ್ವಿದಳ ಮತ್ತು ಹಲವಾರು ದಳಗಳ ಹೂಗಳನ್ನು ಕಾಣಬಹುದು. ಆಸ್ಟರ್ ಬೆಳೆಯು ವಿವಿಧ ವಾತಾವರಣಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯವಿದ್ದು ಮುಂಗಾರು ಮತ್ತು ಚಳಿಗಾಲದಲ್ಲಿ ಬೆಳೆಯಬಹುದಾಗಿದೆ. ಅಲ್ಲದೆ ಬೆಳೆಯುವುದು ಸುಲಭವಾಗಿದ್ದು ಕಡಿಮೆ ಸೌಲಭ್ಯದಲ್ಲಿ ಕಡಿಮೆ ಖರ್ಚಿನಲ್ಲಿ ಉತ್ತಮ ಲಾಭ ಗಳಿಸುವ ಬೆಳೆಯಾಗಿದೆ. ಹೂ ಉತ್ಪಾದನಾ ತಾಂತ್ರಿಕತೆ. ಮಣ್ಣು ಫಲವತ್ತಾದ ನೀರು ನಿಲ್ಲದ ಮರಳು ಮಿಶ್ರಿತ ಗೋಡು ಮಣ್ಣು ಸೂಕ್ತ. ಮಣ್ಣಿನ ರಸಸಾರ 6ರಿಂದ 7 ಇದ್ದರೆ ಉತ್ತಮ. ಜೌಗು ಪ್ರದೇಶ ಮತ್ತು ಅಧಿಕ ನೀರು ಅಥವಾ ತೇವವುಳ್ಳ ಜಮೀನು ಸೂಕ್ತವಲ್ಲ. ಕಾಲ ಬೆಳೆಗೆ ತಂಪಾದ ವಾತಾವರಣ ಸೂಕ್ತ. ಹಾಗಾಗಿ ಆಗಸ್ಟ್ನಿಂದ ನವೆಂಬರ್ ವರೆಗೆ ಬಿತ್ತನೆ ಮಾಡಬಹುದಾಗಿದೆ. ಬೀಜದ ಪ್ರಮಾಣ ಮತ್ತು ಅಂತರ. ಆಸ್ಟರ್ ಬೆಳೆಯನ್ನು ಬೀಜದಿಂದ ಬೆಳೆಯಬಹುದಾಗಿದ್ದು ಬೀಜದಿಂದ ಸಸಿಗಳನ್ನು ಉತ್ಪಾದಿಸಿ ನಾಟಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು. 1 ಹೆಕ್ಟೇರಿಗೆ 750 ಗ್ರಾಂ ಬೀಜಗಳು ಸಾಕಾಗುತ್ತದೆ. ಸಸಿ ಮಡಿ. 1 ಹೆಕ್ಟೇರಿಗೆ ಬೇಕಾಗುವ ಸಸಿಗಳ ಉತ್ಪಾದನೆಗೆ 7.5 ಮೀಟರ್ ಉದ್ದ, 1.2 ಮೀಟರ್ ಅಗಲದ, ಅರ್ಧ ಅಡಿ ಎತ್ತರದ 4 ಸಸಿ ಮಡಿಗಳು ಬೇಕು. ಪ್ರತಿ ಮಡಿಗಳಿಗೆ 30 ಕೆಜಿ ಕೊಟ್ಟಿಗೆ ಗೊಬ್ಬರ, ಅರ್ಧ ಕೆಜಿ 19 ಬೆರೆಸಿ ಮಡಿಗಳ ಮೇಲೆ ಸಾಲಿನಲ್ಲಿ ಬಿತ್ತನೆ ಮಾಡುವುದು. ಬಿತ್ತನೆ ಮಾಡಿದ 4ರಿಂದ 6 ವಾರಗಳಲ್ಲಿ ನಾಟಿ ಮಾಡಲು ಸಸಿಗಳು ಸಿದ್ಧವಾಗುತ್ತವೆ. ನಾಟಿ ಪದ್ಧತಿ. ಮುಖ್ಯ ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ ಪ್ರತಿ ಹೆಕ್ಟೇರಿಗೆ 20 ಟನ್ ಗೊಬ್ಬರ ಹಾಕಿ ಹದ ಮಾಡಿ ಸಸಿಗಳನ್ನು 1.5 ಅಡಿ ಅಂತರದ ಸಾಲಿನಲ್ಲಿ ಗಿಡದಿಂದ ಗಿಡಕ್ಕೆ 1.5 ಅಡಿ ಅಂತರದಲ್ಲಿ ನಾಟಿ ಮಾಡಿ. ಸಾಯಂಕಾಲದ ಸಮಯದಲ್ಲಿ ನಾಟಿ ಮಾಡುವುದರಿಂದ 100% ಗಿಡಗಳು ಉಳಿಯುತ್ತವೆ. ಪೋಷಕಾಂಶ ನಿರ್ವಹಣೆ. ಆಸ್ಟರ್ ಬೆಳೆಯ ಅವಧಿ 120ರಿಂದ 130 ದಿನಗಳಾಗಿದ್ದು ಬೆಳವಣಿಗೆಯ ಸಮಯದಲ್ಲಿ ಪೋಷಕಾಂಶಗಳ ಕೊರತೆ ಇರದಂತೆ ಎಚ್ಚರ ವಹಿಸುವುದು ಮುಖ್ಯ. ಸಸಿಗಳನ್ನು ನಾಟಿ ಮಾಡುವ ಸಮಯದಲ್ಲಿ 112 ಕೆಜಿ ಸಾರಜನಕ, 150 ಕೆಜಿ ರಂಜಕ ಮತ್ತು 75 ಕೆಜಿ ಪೊಟ್ಯಾಷ್ ಒದಗಿಸಿ. ನಾಟಿ ಮಾಡಿದ 30ರಿಂದ 45 ದಿನಗಳಲ್ಲಿ ಅಂದರೆ ಕುಡಿ ಚಿವುಟಿದ ಸಮಯದಲ್ಲಿ 112 ಕೆಜಿ ಸಾರಜನಕವನ್ನು ಮೇಲುಗೊಬ್ಬರವಾಗಿ ನೀಡಿ ಗಿಡಗಳ ಬುಡಕ್ಕೆ ಮಣ್ಣೇರಿಸಿ. ಕುಡಿ ಚಿವುಟುವುದು. ಸಸಿಗಳನ್ನು ಮುಖ್ಯ ಭೂಮಿಗೆ ನಾಟಿ ಮಾಡಿದ 30 ದಿನಗಳ ನಂತರ ಅಥವಾ 1ರಿಂದ 1.5 ಅಡಿ ಎತ್ತರ ಬೆಳೆದ ಗಿಡಗಳ ಕುಡಿ ಚಿವುಟಬೇಕು. ಕುಡಿ ಚಿವುಟುವುದರಿಂದ ಹೆಚ್ಚು ಕೊಂಬೆಗಳ ಕವಲು ಬರಲು ಸಾಧ್ಯವಾಗುತ್ತದೆ ಮತ್ತು ಹೂವಿನ ಸಂಖ್ಯೆ ಹೆಚ್ಚಿ ಇಳುವರಿ ಹೆಚ್ಚಾಗುತ್ತದೆ. ಪ್ರಚೋದಕಗಳ ಸಿಂಪಡಣೆ. ಉತ್ತಮವಾದ ಬೆಳವಣಿಗೆ ಮತ್ತು ಹೆಚ್ಚು ಕವಲು ಬರಲು ಗಿಬ್ಬರ್ಲಿಕ್ ಆಮ್ಲ ಎನ್ನುವ ಬೆಳೆ ಪ್ರಚೋದಕವನ್ನು ಬಳಸುವುದು ಉತ್ತಮ. ಗಿಬ್ಬರ್ಲಿಕ್ ಆಮ್ಲ 400 ppm ಅನ್ನು ಬೆಳೆಯ 2 ಹಂತದಲ್ಲಿ ಸಿಂಪಡಿಸಿ. ಮೊದಲ ಸಿಂಪಡಣೆ ಸಸಿಗಳನ್ನು ನಾಟಿ ಮಾಡಿದ 30 ದಿನಗಳ ನಂತರ ಅಥವಾ ಕುಡಿ ಚಿವುಟಿದ ನಂತರ. ಎರಡನೇ ಸಿಂಪಡಣೆ ಮೊದಲ ಸಿಂಪಡಣೆ ಮಾಡಿದ 15 ದಿನಗಳ ನಂತರದಲ್ಲಿ. ನೀರು ನಿರ್ವಹಣೆ. ಮಣ್ಣಿನ ಮತ್ತು ವಾತಾವರಣಕ್ಕೆ ಅನುಗುಣವಾಗಿ ನೀರು ಪೂರೈಸಬೇಕು. ಹನಿ ನೀರಾವರಿ ಮತ್ತು ನೆಲ ಮುಚ್ಚುಗೆ ಬಳಸುವುದರಿಂದ ಮಣ್ಣಲ್ಲಿ ತೇವಾಂಶ ಮತ್ತು ಕಳೆಯನ್ನು ನಿಯಂತ್ರಿಸಬಹುದಾಗಿದೆ. ಹೂವು ಕೊಯ್ಲು. ಸಸಿಗಳನ್ನು ನಾಟಿ ಮಾಡಿದ 60ರಿಂದ 75ನೇ ದಿನಕ್ಕೆ ಹೂವುಗಳು ಕಟಾವಿಗೆ ಸಿದ್ಧವಾಗುತ್ತವೆ. 110ರಿಂದ 120 ದಿನಗಳ ಬೆಳೆಯ ಅವಧಿಯಲ್ಲಿ ಹೆಕ್ಟೇರಿಗೆ 4ರಿಂದ 6 ಟನ್ ಹೂವಿನ ಇಳುವರಿ ಪಡೆಯಬಹುದು. ಆಸ್ಟರ್ ತಳಿ ಕೃಷ್ಣಪ್ರಭಾ ಚಿನ್ಮಯಿ. ಬೀಜೋತ್ಪಾದನಾ ತಾಂತ್ರಿಕತೆ. ಕೃಷ್ಣಪ್ರಭಾ ಚಿನ್ಮಯಿ. ಕಾಲ ಆಗಸ್ಟ್ ಸೆಪ್ಟೆಂಬರ್ ಬಿತ್ತನೆ ಮಾಡಿದಲ್ಲಿ ಉತ್ತಮ ಬೀಜ ಇಳುವರಿ ಪಡೆಯಬಹುದು. ಬೀಜದ ಬೆಳೆಯ ಅವಧಿ 140ರಿಂದ 160 ದಿನಗಳು. ಹೂವಿನ ಬೆಳೆಯ ಉತ್ಪಾದನಾ ತಾಂತ್ರಿಕತೆಯನ್ನು ಪಾಲಿಸಿ ಬೀಜೋತ್ಪಾದನೆಯನ್ನು ಮಾಡಬಹುದಾದರೂ ಕೆಲವೊಂದು ವಿಶೇಷವಾದ ಕ್ರಮಗಳನ್ನು ಅನುಸರಿಸಿದರೆ ತಳಿ ಶುದ್ಧತೆ ಮತ್ತು ಬೀಜದ ಕನಿಷ್ಠ ಪ್ರಮಾಣವನ್ನು ಕಾಪಾಡಬಹುದು. ವಿಶೇಷ ಕ್ರಮಗಳು. ಪ್ರತ್ಯೇಕ ಅಂತರ. ಆಸ್ಟರ್ ಬೆಳೆಯು ಪರಕೀಯ ಪರಾಗಸ್ಪರ್ಶದಿಂದ ಬೀಜ ಕಟ್ಟುವುದರಿಂದ ತಳಿ ಶುದ್ಧತೆ ಕಾಪಾಡಲು ಪ್ರತ್ಯೇಕ ಅಂತರ ಕಾಪಾಡುವುದು ಮುಖ್ಯ. ಮೂಲ ಬೀಜವರ್ಗ ಉತ್ಪಾದಿಸಲು ಬೀಜೋತ್ಪಾದನಾ ತಾಕನ್ನು ಇತರೆ ಆಸ್ಟರ್ ತಳಿಗಳ ತಾಕಿನಿಂದ ಕನಿಷ್ಠ 600 ಮೀಟರ್ ಅಂತರ ಕಾಪಾಡಬೇಕು.
ಪ್ರಮಾಣೀಕೃತ ಬೀಜ ಅಥವಾ ನಿಜ ಬೀಜ ವರ್ಗದ ಬೀಜ ಉತ್ಪಾದಿಸಲು ಕನಿಷ್ಠ 300 ಮೀಟರ್ ಪ್ರತ್ಯೇಕ ಅಂತರವಿರಬೇಕು. ಬೆರಕೆ ತೆಗೆಯುವುದು. ತಳಿಯ ಗುಣಧರ್ಮಗಳು ಮತ್ತು ಬಾಹ್ಯ ಗುಣಗಳ ಆಧಾರದ ಮೇಲೆ ಬೀಜೋತ್ಪಾದನಾ ತಾಕಿನಲ್ಲಿ ಬೆಳೆಯ ವಿವಿಧ ಬೆಳವಣಿಗೆ ಹಂತದಲ್ಲಿ ಬೆರಕೆ ಗಿಡಗಳನ್ನು ಗುರುತಿಸಿ ತಾಕಿನಿಂದ ತೆಗೆಯಬೇಕು. ಕ್ಷೇತ್ರ ಪರಿವೀಕ್ಷಣೆ. ಬೆಳೆಯ ವಿವಿಧ ಹಂತಗಳಲ್ಲಿ ಕ್ಷೇತ್ರ ಪರಿವೀಕ್ಷಣೆ ಮಾಡುವುದರಿಂದ ಬೆರಕೆ ತೆಗೆಯುವುದು ಮತ್ತು ಪ್ರತ್ಯೇಕ ಅಂತರ ಕಾಪಾಡುವುದು ಸಾಧ್ಯವಾಗುತ್ತದೆ. ಮೊದಲನೆಯ ಹಂತ ಹೂ ಬಿಡುವ ಮೊದಲು, ಎರಡನೆಯ ಹಂತ ಹೂ ಬಿಡುವ ಸಮಯ, ಮೂರನೇ ಹಂತ ಕಟಾವಿಗೆ ಮೊದಲು. ಬೀಜ ಕೊಯ್ಲು. ನಾಟಿ ಮಾಡಿದ 130ರಿಂದ 140 ದಿನಕ್ಕೆ ಹೂ ಒಣಗಿದಾಗ ಗಿಡಗಳನ್ನು ಕೊಯ್ದು ಒಕ್ಕಣೆ ಮಾಡಬೇಕು. ನಂತರದಲ್ಲಿ ಬೀಜಗಳನ್ನು ಕಸ ಕಡ್ಡಿಗಳಿಂದ ಬೇರ್ಪಡಿಸಿ ಶುದ್ಧ ಮಾಡಿ ಬೀಜದ ತೇವಾಂಶ ಗರಿಷ್ಠ 9% ಇರುವಂತೆ ಒಣಗಿಸಿ.